ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋಂಥ ಕೆಲವೊಂದಷ್ಟು ಕಿಚನ್ ಪ್ರಾಡಕ್ಟ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಯೂನಿಕ್ ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ಕಿದೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಆ್ಯಂಡ್ ಪ್ರೈಸ್ ಎಷ್ಟಾಗಿದೆ ಎಲ್ಲದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವೀಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಆ್ಯಂಡ್ ಈಗಾಗಲೇ ನಿಮಗೆ ಸಾಕಷ್ಟು ವೀಡಿಯೋಸ್ಗಳು ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚಾನಲ್ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಆಯಿಲ್ ಡಿಸ್ಪೆನ್ಸರ್ನ ತಗೊಂಡಿದ್ದೀನಿ. ಇದು ಎಷ್ಟು ಯೂಸ್ ಆಗುತ್ತೆ ಕಿಚನ್ಗೆ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಯಾವುದೋ ಒಂದು ಬಾಟಲಲ್ಲಿ ಅಥವಾ ಯಾವುದೊಂದ್ರಲ್ಲಿ ಹಾಕಿಟ್ಟಿರ್ತೀವಿ ಮತ್ತು ಆಯಿಲ್ ಎಲ್ಲ ನಾವು ಅಡುಗೆ ಮಾಡಬೇಕಾದ್ರೆ ಹಾಕಬೇಕಾದ್ರೆ ಚಲ್ಲೆಲ್ಲ ಹೋಗುತ್ತೆ. ಬಟ್ ಈ ರೀತಿ ಆಯಿಲ್ ಡಿಸ್ಪೆನ್ಸರ್ ಇತ್ತು ಅಂತ ಹೇಳಿದ್ರೆ ನೀಟಾಗಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಆಯಿಲ್ ಹಾಕೋಬೋದು. ನೋಡಿ, ಇಲ್ಲಿ ಪೈಪ್ ಕೂಡ ಕೊಟ್ಟಿದ್ದಾರೆ. ಸೊ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀಟಾಗಿ ಹಾಕೋಬೋದು, ಆಯಿಲ್ ಏನು ಕೂಡ ಚೆಲ್ಲೋದಿಲ್ಲ. ಮತ್ತು ಇದು ಸ್ಟೇನ್ಲೆಸ್ ಸ್ಟೀಲ್ ಫ್ರೆಂಡ್ಸ್, ಓಕೆನಾ. ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಮತ್ತು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನಾವು ಈಸಿಯಾಗಿ ಹಾಕೋದಕ್ಕೆ, ಮತ್ತು ಕ್ಯಾಪ್ ಕೂಡ ಬರುತ್ತೆ. ಆ್ಯಂಡ್ ಈ ಒಂದು ಡಿಸ್ಪೆನ್ಸರ್ ಕೆಪಾಸಿಟಿ ಬಂದು 1 ಲೀಟರಷ್ಟು ಎಣ್ಣೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ತೊಗೊಂಡಿದ್ದೀನಿ. ಯೂಶ್ವಲಾಗಿ ನಾವು 1 ಲೀಟರಷ್ಟು ಆಯಿಲ್ನ ನಾವು ಎವ್ರಿಡೇ ಕಿಚನಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ತುಂಬ ಚೆನ್ನಾಗಿದೆ, ನೋಡಿ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಪ್ರೈಸ್ ಬಂದು ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು, ಬರೀ 347 ರೂಪಾಯಿ ನಾನು ಕೊಟ್ಟಿದ್ದು. ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತಲ್ವಾ, ಸೊ ಬೇಗನೆ ತಗೊಳ್ಳಿ. ಇದು ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ಸಪೋಸ್ ಏನೋ ಸ್ಟಾಕ್ ಔಟ್ ಆಯಿತು ಅಂತ ಹೇಳಿದ್ರೆ, ಖಾಲಿ ಆಯಿತು ಅಂತ ಹೇಳಿದ್ರೆ ಬೇರೆ ಒಂದು 2-3 ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದು ಸ್ವಲ್ಪ ಇನ್ನೂ ಕಾಸ್ಟ್ಲಿನಲ್ಲಿ ನಿಮಗೆ ಸಿಗುತ್ತೆ. ನಾನು ತೊಗೊಂಡಿದ್ದು 347 ರೂಪಾಯಿಗೆ. ಇದನ್ನೇ ಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ನಾನು 2 ಸೌಸಣಿಕೆನ ತೊಗೊಂಡಿದ್ದೀನಿ. ಇದು ಒಂದು ಪ್ಯಾಕಲ್ಲಿ 2 ಬರುತ್ತೆ. ಸೊ ಏನಿದು ಸೌಸಣಿಕೆ ತೊಗೊಂಡಿದ್ದಾರೆ ಆನ್ಲೈನಲ್ಲಿ ಆಫ್ಲೈನಲ್ಲೇ ಸಿಗುತ್ತಲ್ಲ ಅಂತ ನೀವು ಅನ್ಕೋಬೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬರೀ ಸೌಸಣಿಕೆ ಅಲ್ಲ, ಇದು ಒಂದು ರೀತಿಯಲ್ಲಿ 2 in 1 ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೌಸಣಿಕೆ ಜೊತೆಗೆ ಗ್ರೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದೆ ಅಲ್ವಾ, ಸ್ಟೇನ್ಲೆಸ್ ಸ್ಟೀಲಲ್ಲಿ. ಸೊ ತುರಿಯೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ಶುಂಠಿ ಟೀ ಮಾಡ್ತಿರ್ತೀವಿ ಅವಾಗ ಈಸಿಯಾಗಿ ಈ ಒಂದು ಸೌಸಣಿಕೆಲೆ ಇರೋದ್ರಿಂದ ನಾವು ಅಲ್ಲೇ ತುರಿದ್ಬಿಟ್ಟು ಹಾಕೋಬಹುದು. ಸೊ ಬೇರೆ ಎಕ್ಸ್ಟ್ರಾ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋಂಥ ಒಂದು ನೀಡೇ ಇರೋದಿಲ್ಲ. ಸೊ ಇದೊಂದು ರೀತಿ 2 in 1. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ, ಮತ್ತು ಪ್ರೈಸು ಕೂಡ ತುಂಬಾ ಕಡಿಮೆ ಪ್ರೈಸು, ಬರೀ 92 ರೂಪಾಯಿ ಅಷ್ಟೇ. 92 ರೂಪಾಯಿಗೆ 2 ಬರುತ್ತೆ. ಸೊ ಇದರಲ್ಲಿ ನಾವು ಸ್ಟೇನರ್ ಆಗು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು, ಮತ್ತು ಗ್ರೇಟರ್ ಆಗು ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಡ್ಯುಯಲ್ ಪರ್ಪಸ್ಗೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಡಿಫ್ರೆಂಟಾಗೂ ಕೂಡ ಇದೆ. ನಾನು ಎಲ್ಲೂ ಕೂಡ ಆಫ್ಲೈನಲ್ಲಿ ಇದನ್ನು ನೋಡಿರಲಿಲ್ಲ. ಸೊ ಮೀಶೋದಲ್ಲಿ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ತು. ಸೊ ಐ ಹೋಪ್ ನಿಮಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ತಗೊಳ್ಳಿ, 92 ರೂಪಾಯಿಗೆ 2 ಸಿಗ್ತಾ ಇದೆ. ತುಂಬಾ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ನಾನು ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಇದು ಒಂದು ಫುಲ್ ಸ್ಟೀಲ್ ವಾಟರ್ ಬಾಟಲ್. ಇವಾಗ ಒಂದು ಸಮ್ಮರ್ಗೆ ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಸೊ ಹೈಡ್ರೇಷನ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ವಾಟರ್ ಬಾಟಲ್ನ ತೊಗೊಂಡೆ ಫಾರ್ ಎವ್ರಿಡೇ ಯೂಸ್ಗೆ ಅಂತಲೇ ಹೇಳ್ಬೋದು. ಸೊ ನಾವೀಗ ಹೊರಗಡೆ ಹೋಗ್ತಾ ಇರ್ತೀವಿ ಎಲ್ಲರೂ, ಅಥವಾ ಮನೇಲೇ ಇದ್ರೂ ಕೂಡ ಈ ರೀತಿ ಸ್ಟೀಲ್ ವಾಟರ್ ಬಾಟಲಲ್ಲಿ ನೀರು ಹಾಕೊಂಡ್ವಿ ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ನಾವು ಲೀಟರ್ ಅಂದರೆ ಎಷ್ಟು ಬಾಟಲ್ ನಾವು ಖಾಲಿ ಮಾಡಿದ್ದೀವಿ ಅಂತೇಳಿ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಮಿನಿಮಮ್ ಅಂದ್ರೆ 3 to 4 ಲೀಟರ್ ನಾವು ವಾಟರ್ ಕನ್ಸ್ಯೂಮ್ ಮಾಡಬೇಕು ಎವ್ರಿಡೇ ಅಲ್ವಾ. ಸೊ ಈ ಒಂದು ಬಾಟಲ್ ಬಂದು 1 ಲೀಟರ್ ವಾಟರ್ ಬಾಟಲು. ಸೊ ಹಾಗಾಗಿ ಈ ರೀತಿ ಮೆಷರ್ಮೆಂಟಲ್ಲಿ ನಾವು ನೀಟಾಗಿ ಕುಡಿದ್ವಿ ಅಂತ ಹೇಳಿದ್ರೆ ಸೊ ನಮ್ಮ ಬಾಡಿಗೆ ಕರೆಕ್ಟಾಗಿ ವಾಟರ್ ಸಪ್ಲೈ ಕೂಡ ಆಗುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಪ್ಲಾಸ್ಟಿಕ್ ಅಲ್ಲ, ಸ್ಟೇನ್ಲೆಸ್ ಸ್ಟೀಲ್, ಮತ್ತು ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದ್ದು ಮೀಶೋದಲ್ಲಿ. ಬರೀ 378 ರೂಪಾಯಿ ಅಷ್ಟೇ. ನಾವು ಹೊರಗಡೆ ಈ ರೀತಿ ಸ್ಟೀಲಲ್ಲಿ ಇರೋದನ್ನು ವಾಟರ್ ಬಾಟಲ್ ತೊಗೊತೀವಿ ಅಂತ ಹೇಳಿದ್ರೆ 450-500 ರೇಂಜಲ್ಲಿ ಸಿಗುತ್ತೆ. ಪ್ಲೇನ್ ಎಲ್ಲ ಇರೋವಂಥದ್ದು ಅಥವಾ ಮತ್ತು ಕಡಿಮೆ ಕೆಪಾಸಿಟಿ ಇರೋದೆಲ್ಲ ನಿಮ್ಗೆ ಅಷ್ಟು ಪ್ರೈಸಲ್ಲಿ ಸಿಗುತ್ತೆ. ಇದು ಬಂದು ಒಂದು ರೀತಿ ಆ್ಯಂಟಿಕ್ ಪೀಸ್ ಥರ ಅಂತಲೇ ಹೇಳ್ಬೋದು. ನೋಡಿ, ಒಂಥರ ಲಕ್ಸುರಿ ಫೀಲ್ ಕೂಡ ಕೊಡುತ್ತೆ. ಮತ್ತು ಇದು ಲೀಕ್ ಪ್ರೂಫ್, ಯಾವುದೇ ರೀತಿ ಲೀಕೇಜ್ ಏನು ಕೂಡ ಆಗೋದಿಲ್ಲ. ತುಂಬಾ ಗಟ್ಟಿ ಕೂಡ ಇದೆ. 1 ಲೀಟರ್ ಕೆಪಾಸಿಟಿ ಇದು. ಸೊ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್ ಅಂತ ನನಗೆ ಅನ್ನಿಸ್ತು, ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಅಥವಾ ಮಕ್ಕಳಿಗೂ ಕೂಡ ಪ್ಲಾಸ್ಟಿಕಲ್ಲಿರೋಂಥ ಅಂದರೆ ವಾಟರ್ ಬಾಟಲ್ ನೀರನ್ನ ಕುಡಿಯೋದಕ್ಕೆ ಕೊಡಬೇಡಿ. ಸ್ಟೀಲ್ ವಾಟರ್ ಬಾಟಲ್ನ ಯೂಸ್ ಮಾಡಿ. ಸೊ ನೋಡಿ, ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಸೊ ಇಷ್ಟೇ ಫ್ರೆಂಡ್ಸ್, ಈ 3 ಪ್ರಾಡಕ್ಟ್ನ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಸೊ ನಿಮಗೂ ತೋರಿಸಿದ್ದೀನಿ. ಐ ಹೋಪ್ ನಿಮಗೂ ಕೂಡ ತುಂಬಾ ಯೂಸ್ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ. ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ, ಓಕೆನಾ. ಸೊ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.